ಯಾರಿಗೂ ಏನು ಗೊತ್ತಾಗ್ದಿರಂಗೆ ಮ್ಯಾನೇಜ್ ಮಾಡಿ ರಾಜು. ನಾನು ಎಲ್ಲ ಡಿಸೈಡ್ ಮಾಡಿದ್ದೀನಿ ರಾಜು. ಅಮ್ಮ, ಅಜ್ಜಿ, ತಮ್ಮ ಕಿರಿ ಸೊಸೆ ರಾಧಾರಾಣಿ ಅಂತ ಎಲ್ಲರೆದುರಿಗೂ ಹೆಮ್ಮೆಯಿಂದ ಹೇಳ್ಕೊತಿದ್ದಾರೆ. ಅವ್ರ ತಲೆ ತಗ್ಸ ಹಾಗಾಗಬಾರ್ದು ರಾಜು. ಅವ್ರ ರಾಧಾರಾಣಿ ಎಲ್ಲೇ ಇದ್ರೂ ನಾನು ಹುಡ್ಕೊಂಡು ಕರ್ಕೊಂಡ್ಬರ್ತೀನಿ. ಎಲ್ಲರೆದುರುಗಡೆ ನಿಲ್ಲಿಸ್ತೀನಿ. ಅಲ್ಲಿವರೆಗೂ ನಾನು ಮನೆಗೆ ಬರಲ್ಲ. ಇವಳು ಎಲ್ಲಿ ಹೋದ್ಲು ಅಂತ ಅವ್ರಿಗೂ ಗೊತ್ತಿಲ್ಲ. ಇವಳೇ ಏನೋ ಕುತಂತ್ರ ನಡೆಸಿದಾಳೆ. ವಿಷಕ ಹಾಗೆಲ್ಲ ಮಾಡೋಳಲ್ಲ. ಇವಳೇ ಏನೋ ಕಿವಿ ಚುಚ್ಕೊಟ್ಟಿದ್ದಾಳೆ. ಕೇಳು ಪೂರ್ಣ, ಕೇಳು. ಅವಳಿಗೆ ದುರ್ಬುದ್ಧಿ ಹೇಳ್ಕೊಟ್ಟಿದ್ದಾಳೆ ಅಂತ ಕೇಳು. ಏನಾದ್ರೂ ಪ್ರಜ್ಞೆ ಇದೆಯಾ? ಪ್ರಜ್ಞಾವಂತರಾಗ ಮಾತಾಡ್ತಾ ಇದ್ದೀರಾ ನೀವು? ಇಂಥ ಸಮಯದಲ್ಲೂ ಈ ಮಗು ನಂಬ್ತಾ ಇದ್ದೀರಾ ಹೊರತು ಅವಳೇನು ಮಾಡಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇಲ್ವಲ್ಲ. ಕರ್ಮ. ಹಾಯ್ ಸ್ವೀಟಿ. ನಿನ್ ತಲೆ, ನಾನು ಇಲ್ಲಿ ಬಂದು ಕಾಯ್ತಾ ಇದ್ದೀನಿ. ಎಲ್ಲಿದ್ಯಾ ನೀನು? ವೆರಿ ಗುಡ್. ಈಗ ತಾನೇ ಮಧುರಾಪುರದಿಂದ ಬರ್ತಿದ್ದೀನಿ. ನೀನು ನಾನು ಹೇಳಿರೋ ಜಾಗದಲ್ಲೇ ವೇಟ್ ಮಾಡು. ಓಕೆ. ಆಮೇಲೆ ಅಂದಾಗೆ ರಾಧಿಕಾ ಕಾಲ್ ಮಾಡಿದ್ದು, ಏನೋ ನಿನ್ನ ಹತ್ರ ಮಾತಾಡ್ಬೇಕಂದು. ನನಗೂ ಮಾಡಿದ್ಲು, ಆದ್ರೆ ನಾನು ರಿಸೀವ್ ಮಾಡ್ಲಿಲ್ಲ. ನೀನ್ಯಾಕೆ ರಿಸೀವ್ ಮಾಡಕ್ ಹೋದೆ? ಲ್ಯಾಂಡ್ಲೈನ್ ನಂಬರ್ ಇತ್ತು, ಅವ್ರದಂತ ಗೊತ್ತಾಗ್ಲಿಲ್ಲ. ಸರಿ, ಬೇಗ ಬಾ ನೀನು. ಓಕೆ ಫೈನ್. ಓಕೆ, ಬೇಗ ಬಾ. ಅಮ್ಮ, ವಿಶುನ್ ಕರೀರಿ, ಪೂಜೆ ಪ್ರಾರಂಭ ಮಾಡೋಣ. ಪಟ್ಟಕ್ಕೇರೋ ಪೂಜೆ ದಿವಸನೇ ಈ ಥರ ಬೇಜವಾಬ್ದಾರಿತನ ತೋರಿಸಿದ್ರೆ ಮುಂದೆ ದೊಡ್ಡ ದೊಡ್ಡ ಜವಾಬ್ದಾರನ್ನ ಹೇಗೆ ನಿರ್ವಹಿಸ್ತಾನ ನಾನು? ಯೋಚನೆ ಮಾಡಿ. ಶಾಸ್ತ್ರ ಸಂಪ್ರದಾಯದ ಮಹತ್ವ ಗೊತ್ತ ಮೇಲೆ ಧರ್ಮಾಧಿಕಾರಿ ಆಗೋ ಯೋಗ್ಯತೆ ಎಲ್ಲಿಂದ ಬರುತ್ತೆ ಅವನಿಗೆ? ಏನು ಬರ್ತಾರ ಏನು? ಹೌದು ಮಾವ, ಪಾಪ ರಾಧಾರಾಣಿ ರೇಗೋಕೆ ಏನಿಲ್ಲ ಅಂದ್ರೂ 2 ತಾಸು ಬೇಕಾಗುತ್ತೆ. ಅಲ್ಲಿ ನಮ್ಮ ವಿಶಾಖನ ಅಮ್ಮಂಗೆ ಪಟ್ಟಾಧಿಕಾರಿ ಹೆಂಡತಿನ ಹೇಗೆ ರೆಡಿ ಮಾಡಬೇಕು ಅಂತ ಗೊತ್ತಿದ್ಯೋ ಇಲ್ವೋ? ನನಗಿಲ್ಲಿ ಏನು ಕೆಲಸ ಇಲ್ಲ. ಸೊ ನಾನೇ ಹೋಗಿ ಬರ್ತೀನಿ. ಹೌದು ರಮ್ಯಾ, ನೀನೇ ಹೋಗು, ಇವಳಿಗೆಲ್ಲ ಗೊತ್ತಾಗಲ್ಲ. ಸರಿ ಮಾವ, ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ಹರಿ ಓಂ. ನಮಸ್ತೆ. ನಮಸ್ತೆ ಮಾ. ಪೂಜೆಗೆ ಹೊರಟ್ರ ಅಂತ ಕೇಳೋಕೆ ಫೋನ್ ಮಾಡಿದೆ. ಹೊರಟಿದ್ದೀವಿ. ವಿಶಾಖ? ಹಾ, ಅದನ್ನ ಹೇಳೋಕೆ ಫೋನ್ ಮಾಡಿದೆ. ಪೂಜೆಗೆ ಇನ್ನು 1.5 ಗಂಟೆ ಮಾತ್ರ ಉಳಿದಿದೆ. ನಾನೊಂದು ಚುನ್ರಿ ಕಳಿಸಿದ್ದೀನಿ. ಅದಕ್ಕೆ ವಿಶಾಖನ್ ತಾಯಿ ಪೂಜೆ ಮಾಡಿ ಮುಗಿಸ್ಕೊಂಡು ಕರ್ಕೊಂಬರೋದಕ್ಕೆ ಹೇಳಿ. ವಿಶು ಬಂದ ಅಲ್ಲಿಗೆ? ಬಂದ ತಕ್ಷಣ ನಂಗೊಂದು ಫೋನ್ ಮಾಡೋದಕ್ಕೆ ಹೇಳಿ. ಹರಿ ಓಂ. ಅಪ್ಪ ಏನ್ ತಪ್ಪು ಮಾಡು ಅಂತ ಅವ್ರಿಗೆ ಕಷ್ಟ ಕೊಟ್ಟಿದ್ಯಾ? ಅಪ್ಪ ಅಮ್ಮನ ಕಣ್ಣೀರ್ ನೋಡಕ್ಕಾಗ್ತಿಲ್ಲ. ಹೇಗಾದ್ರೂ ಮಾಡಿ ನೀನು ಈ ಸಮಸ್ಯೆಗೊಂದು ಪರಿಹಾರ ಕೊಡ್ಲೇಬೇಕು. ಹಾಳಿಯದರ ತಾಯಿ ಬೇರೆ ಫೋನ್ ಮಾಡಿದ್ದು. ಅಲ್ಲಿಗೆ ಎಲ್ಲರೂ ಬಂದ್ಬಿಟ್ಟಿದಾರಂತೆ. ಇನ್ನು 1.5 ಗಂಟೆನಲ್ಲಿ ಅಲ್ಲಿ ಪೂಜೆ ಪ್ರಾರಂಭ ಆಗ್ಬಿಡುತ್ತೆ. ಅಲ್ಲಿ ನಮ್ಮ ವಿಶಾಖ ಇಲ್ಲ ಅಂತ ಗೊತ್ತಾದ್ರೆ ಅವ್ರ ಮನೆತನದ ಮರ್ಯಾದನೆ ಹೊರಟೋಗುತ್ತಲ್ಲಪ್ಪ. ಕೃಷ್ಣ, ನಾನು ಏನ್ ಮಾಡ್ಲಿ ತಂದೆ, ಏನ್ ಮಾಡ್ಲಿ? ವಿಶಾಖ ವಾಪಸ್ ಬರೋವರೆಗೂ ವಿಶಾಖನ್ ಕಳಿಸಿರೋ ಮಡಿ ಬಟ್ಟೆನ ರಾಧಿಕನ್ಗೆ ಹಾಕಿ ಕಳಿಸೋಣ.